ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗುರುವಾರದ ಒಳಗಿದು. ಬೆಳಿಗ್ಗೆನೇ ಎದ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಯೋಚನೆ ಆಗಿತ್ತು. ಇವತ್ತು ಸ್ವಲ್ಪ ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡಿಕೊಟ್ಬಿಡೋಣ. ಒಂಥರ ಟೊಮೊಟೊ ಗೊಜ್ಜು ಅಂತಲೂ ಹೇಳ್ಬೋದು, ಇದನ್ನು ಟೊಮೊಟೊ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಎರಡು ಥರನೂ ಆಗುತ್ತೆ ಇದು. ಸೊ ಅದಕ್ಕೆ ಬೇಗ ಆಗುತ್ತೆ ಅಂತ ರೈಸ್ ಮಾಡಿಬಿಟ್ಟು ಅನ್ನ ಟೊಮೊಟೊ ಗೊಜ್ಜು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅದಕ್ಕೆ ಮಕ್ಕಳನ್ನ ಬೇರೆ ರೆಡಿ ಮಾಡಬೇಕಾಯ್ತಲ್ಲ, ಅದಕ್ಕೋಸ್ಕರ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕಡಲೆ ಬೀಜ, ಕಡಲೆ ಬೇಳೆ ಹಾಕ್ಬಿಟ್ಟು, ಹೆಸರು ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಾಯಿ ಕೊತ್ತಂಬರಿ ಉಪ್ಪು ಹಾಕ್ಬಿಟ್ರೆ ಮುಗೀತು ನಮ್ಮ ಟೊಮೊಟೊ ಗೊಜ್ಜು. ಇವಾಗ ಮಕ್ಕಳನ್ನ ರೆಡಿ ಮಾಡೋಣ ಬನ್ನಿ. ಮತ್ತೆ ನೀನು ಅದಕ್ಕೂ ಬೈಕ್ಗೆ ಸುಳ್ಳು ಹೇಳಿ ಎಣ್ಣೆ ಹಚ್ಕೊಂಡ್ಮೇಲೆ ಜಡೆ ಜಡೆ ಹಾಕ್ಬಿಡ ಜುಟ್ಟಾಕೆ ಜಡೆ ಜುಟ್ಟಾಕ್ಬಿಡ ಜಡೆ ಹಾಕೋನಕ್ ಹೋಯ್ತು ನಾನು. ಕೂದಲೆಲ್ಲ ಕದ್ರದೆ ಕಳ್ಳಿ ಫ್ರೆಂಡ್ಸ್, ಕಳ್ಳಿ 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 ಅಲ್ಲಿ ಹೋಗ್ಬಿಟ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದಾರ. ಕಳ್ಳಿ ಕಳ್ಳಿನೇ ನೀನು. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ನ ನೋಡಿ ಕಲ್ತ್ಕೋಬೇಕು. ನೋಡಿ ಅವ್ರು ಅಲ್ಲಿ ನೋಡಿ, ಅಲ್ಲಿ ಆ ಮನೆ ಹತ್ರ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಆ ಮನೆ ಹತ್ರ ಕರ್ಬೇವಿನ ಸೊಪ್ಪನ್ನ ಹೋಗಿ ಕಳ್ಳಿ ಹಂಗೆ ಕಿತ್ಕೊಂಡು ಬಂದ್ಬಿಟ್ಲು. ಯಾರು ಇಲ್ಲ ಆದರೆ ಅಷ್ಟೇನು ಗಮಗಮಂತಿಲ್ಲ ನಮ್ಮನೆ ಅಷ್ಟು. ನೋಡಿದ್ಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದೇನದು ಜಾಸ್ತಿ ಏನಿಲ್ಲ. ಇಲ್ಲ ತರ್ಸ, ಈ ಕರ್ಬೇವಿನ ಸೊಪ್ಪೇನೆ. ವಾಸನೆ ಗಮಗ ಅನ್ನತ್ತೆ. ನಿಮ್ಮ ಕಾರಣ ಇದೊಂಥರ ನಾಟಿ ಕರ್ಬೇವಿನ ಸೊಪ್ಪು ಮಗ, ಇದೆ ಚೆನ್ನಾಗಿರೋದು. ಯಾರು ಮುಂದೆ ಬೈದರು ಅಂತ ಓಡ್ಬೋದು. ಹಾಗೆ ಯಾವ ನೀನು ಅವ್ರ ಮನೆಯವ್ರ ಮೇಲೆ ಕಿತ್ಕೊಂಬಂದೆ, ನೀನು ಪುಕ್ಸಟ್ಟಲ್ಲಿ ತಿಂಡಿ ಮಾಡಿ ಮುಗಿಸ್ಬಿಡ್ತೀಯ. ನಮ್ಮನೆ ನೀತಿ ಈಗ ಹೇಳು, ಕೆಲ್ಸಕ್ಕೆ ಬರಲ್ವಲ್ಲ ಅದು. ಏನು ತಿಂಡಿ ಮಾಡ್ತೀಯ ಹೇಳಿದಾರಾ? ಅರ್ಜೆಂಟ್ ಇರತ್ತೆ ಆಗೋದು. ಸಾಕ್ತಾ ಯಾರನ್ನ ಕೊಲೆ ಮಾಡಕ್ಕೆ ಇವಾಗ? ಅಲ್ಲ, ಯಾರನ್ನ ಕೊಲೆ ಮಾಡ್ತೀವ? ಇಷ್ಟಕ್ಕೆ ಎದುರ್ತಲಿ ಇನ್ನು ಆಕೆ ಎಲ್ಲ ಓ ಎತ್ತಲಿ. ನೀನು ನಾಕಾಳ ಬಿಟ್ರೇನು? ಅಲ್ಲಿ ಟ್ಯಾಕ್ಟಿನ ತಗೊಂಡಿದ್ರೆ ಟ್ಯಾಕ್ಟಿಲ್ಲ. ಇನ್ನು ಏನೇನು ಬೇಕು ಹೇಳುತ್ತೆ? ನಾನೇ ಮನೆಯಿಂದ ಅನ್ನ ಮಾಡ್ಕೊಂಡು ತಂದೆ ಕೊಡ್ತಿದ್ದತೆಗೆ. ಅದೇ ಮತ್ತೆ ನಾನೇ ಅನ್ನ ಮಾಡ್ಕೊಂಡು ತಂದು ಕೊಡ್ತಿದ್ನಲ್ಲೇ, ಮುದ್ದೆ ಹೋಗೋದಲ್ಲೇ ಎತ್ತಗೆ. ನೀನು ಇಲ್ಲಿ ಗೊಜ್ಜು ಮಾಡಿದ್ರೆ ಸಾಕಾಗಿತ್ತು. ನೀನೊಂದು ಗೊಜ್ಜೊಂದು ಮಾಡಿದ್ರೆ ಸಾಕಾಗಿತ್ತು. ನಾನು ಬೇಕಾದ್ರೆ ಅನ್ನ ಮಾಡ್ಕೊಂಡು ತಂದು ಕೊಡ್ತಿದ್ದಲ್ಲೇ. ಹೆಚ್ಚು ಕಮ್ಮಿ ಇದನ್ನ ಕೊಡ್ಕಳಿಸ, ಮನೇಲೆ ತಿಂಡಿನೇ ಮಾಡ್ಕೊಂಬಂದು ಕೊಡ್ತೀನಿ. ದುಡ್ಡು ನಾನೇ ಎತ್ಕೊಂಡು ಹೋಗ್ತೀನಿ, ಆಯ್ತಾ? ಹಾಂ, ಮತ್ತೆ ಮಾಡೋಣ ನಾನಂತೆ ದುಡ್ಡು ಇಸ್ಕೊಂಡು ಹೇಳಂತೆ. ಫಲ ನಿಂದ ಆಗ್ಬಿಡ್ಬೇಕಾ? ಅಬ್ಬಬ್ಬಪ್ಪ, ನೀನು ಬಿಡೆ. ನೀನು ಅವ್ರ ಮನೆಯಿಂದ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಬಂದು ಮಾಡೋಣ ನೀವು. ಇಲ್ಲ ಕಾಣತ್ತೆ, ಹಂಗೆ ಇಟ್ಕೊಂತ ಹೋದ್ರೆ ಅಲ್ಲಿ ಈರುಳ್ಳಿ ಹೆಚ್ಚಾಗಲ್ಲ, ಕಟ್ಟಾಗಲ್ಲ, ನಂಗೆ ಬೇಳೆ ಕಟ್ಟಾಗ್ತವೆ. ಅಂಗಡಿಗೆ ಹೋಗಿ ವಿಡಿಯೋ ಮಾಡ್ಕೊಂಡ್ಬರ್ತೀವಿ. ಅಂಗಡಿ ಏನೂ ಬಿಟ್ಟಿಲ್ವೇನಕ್ಕ ನೀನು ಅಂತ ಒಂದು ಕಮೆಂಟ್ ಹಾಕಿದಾರಲ್ಲ. ನೀನು ಹೆಂಗೆ ನೋಡಿದೆ? ನನಗೆ ಒಂದು ಏನಂಗ ಅಂತಿದ್ದು. ಬದೇ ಹಂಗೆ ಏನಕ್ಕ ಅಂಗಡಿ ನೀವು ಏನೇ ಇಲ್ಲ ಹೇಳವ ಚೂರ, ಈಗ ಚೂರು ಹೇಳವ ಏನೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡೋಕ್ಕೆ ಇವಳಿಗೆ ಫಸ್ಟ್ ಆಫ್ ಆಲ್ ಅನ್ನ ಮಾಡೋಕ್ಕೆ ತಪ್ಪಲಿನೇ ಇಲ್ಲ. ನಾನು ನಮ್ಮನೆಯಿಂದ ತಪ್ಪಲಿ ತಂದು ಕೊಟ್ಟಿದ್ದೀನಿ ಅನ್ನ ಮಾಡು ಅಂತ. ಆಮೇಲೆ ಇಲ್ಲಿ ನೋಡಿರೋ ಸಾಸಿವೆ ಇಲ್ಲ ಅಂತೇಳಿ, ಕರ್ಬೇವಿನ ಸೊಪ್ಪಿಲ್ಲ ಅಂತ ಅಲ್ಲಿ ಬೇರೆಯವ್ರ ಮನೆ ಹತ್ರ ಹೋಗಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡಿದ್ದಾಳೆ. ಹಸಿರು ಮೆಣಸಿನ್ಕಾಯಿ ಇಲ್ಲ ಹಾಕಿದ್ದಾಳೆ. ಅದು ನಾನು ಕೊಟ್ಟರೆ ಹುಣಸೆಹಣ್ಣು, ಅದನ್ನು ಪುಕ್ಸಟ್ಟೆ ಹುಣಸೆಹಣ್ಣು, ಓಕೆನಾ? ಅದು ಪುಕ್ಸಟ್ಟೆ ಹುಣಸೆಹಣ್ಣು. ಆಮೇಲೆ ಇನ್ನು ಏನೇನಿಲ್ಲವಾ ಹೇಳವ ಒಂಚೂರ. ಫಸ್ಟ್ ಆಫ್ ಆಲ್ ಹತ್ರ ಈಗ ಮಾಡೋಕ್ಕೆ ಸೌಟೇ ಇಲ್ಲ. ಏನಕ್ಕೆ ನೀನು ಅಂಗಡಿ ನಡೆಸಿ ಎಲ್ಲ ತಂದು ಮನೆಗೆ ಇಟ್ಕೊಂಡಿದ್ದಾಳೆ. ಎಲ್ಲ ತಂದು ಮನೆಗೆ ಇಕ್ಕೋದಿದ್ರೆ ನೀನು ಯಾಕೆ ಅಂಗಡಿ ಮಾಡಬೇಕು? ನೋಡಿ, ಏನು ಇಲ್ದಲೇ ಚಿತ್ರಾನ್ನ ಮಾಡೋ ವಿಧಾನವನ್ನು ಕಲಿಯಿರಿ. ಏನಿರಬಾರ್ದು. ಕಂಜೂಸ್ ಅಂತ ಗೊತ್ತಿದ್ದ, ತೀರಾ ಇಷ್ಟೊಂದು ಕಂಜೂಸ್ ಅಂತ ಗೊತ್ತಿಲ್ಲ ಬಿಡಿ. ಯಪ್ಪ ಭಗವಂತ ದೇವ್ರೆ, ಕಂಜೂಸು ನೀನು.
ಹೇಳಿದ್ರೆ ನಾನು ಸೌಟ್ ತೊಗೊಂಡ್ಕೊಡ್ತಿದ್ನ ಪಾತ್ರೆ ತಪ್ಪಲಿ ಸೌಟು ಅಬ್ಬಾ ಎಳ್ಳೆ ಕಾಳು ಸಾಕು ಬಿಡಿ ಜಾಸ್ತಿ ಆಯ್ತು. ಈಗ ಆಫ್ ಮಾಡ್ರೆ ಸೀದಾ ಹೋಗುತ್ತದು. ನೀನಿಗೆ ಎಲ್ಲ ಹಾಕೋತ್ತಿಗೆ ಹೋತು ಬಿಡು. ಅಯ್ಯೋ ಹಾಕಿ ನಿನ್ನ ಮಕ್ಕದಾಗೆ ಒಬ್ರಿಗೂ ಸಾಲಲ್ವಲ್ಲ ಗಡ್ಲೆ ಬೀಜ. ನಿನಗೆ ಡೈಲಿ ಅವರು ತಿಂಡಿ ಮಾಡಕ್ಕೆ ಹಚ್ಬೇಕು, ಅವ ನೆಟ್ಟು ಮಾಡ್ತೀಯ. ಯಾವಾಗ ಉಪ್ಪು ಹಚ್ಬಿಟ್ರೆ ನೀನು ಹಿಂಗೆ ಆಡೋದು ನೀನು. ಹಬ್ಬ ಸೌಟ್ ನೋಡ್ರಿ ಸಾಕಾಗ್ತಿತ್ತು ನನಗೆ. ಹಾಂ ಅದ್ರಿಗೂ ಒಣಗಿರ ಕರ್ಬೇಕು ತುಪ್ಪಾಗ್ತಿದೆಯಲ್ಲೇ. ಎರಡು ಇದು ಕಿತ್ಕೊಂಬಂತಲ್ಲ. ಅಯ್ಯೋ ಭಗವಂತ ದೇವ್ರೇ, ನಾನು ನೋಡ್ಲಾರ ಇದನ್ನ. ಇನ್ನೊಂದು 2 ಕಡಿಕೆ ಎಷ್ಟು ಕಿತ್ಕೊಂಬರೋಣ ಆಯ್ತು. ಹೆಂಗೂ ಕಳ್ತನ ಮಾಡಿದ್ಯಾ, ಜಾಸ್ತಿ ಮಾಡಿಬಿಡ್ಬೇಕು. ಅಷ್ಟು ಭಯ ಇದೆ. ನಿಮ್ಮ ಮನೆಗೆ ಈ ಥರ ಕಿತ್ಕೊಂಬರ್ಬೇಕು ತಾನೆ. ನಮ್ಮನೆಗೂ ಇಲ್ಲ ಕರಿಬೇಕು ಸೊಪ್ಪು ಖಾಲಿ ಆಯ್ತು, ನಾ ತರಬೇಕು ಸತಿಯಾ. ನಾನು ಒಂದು 2 ನಿಮಿಷ ತಂದ್ಕೊಡ್ತಿದ್ದಲ್ಲಿ. ಆ ತಪ್ಪಲಿ ಒಳಗೆಲ್ಲ ತುಂಬ್ಕೊಂಬತ್ತಿದ್ದಿ ತೀರಾ. ಏನಿಲ್ಲ ಇಲ್ಲ ಖಾಲಿ ಆಗಿದೆ. ಅಲ್ಲೆಲ್ಲಾರ ಹೋಗಿ ಮಣ್ಣು ತಿನ್ನೋಗು. ಏನು ಇಲ್ದಂಗೆ ಚಿತ್ರಾನ್ನ ಮಾಡ್ತಾ ಇದೆಯಲ್ಲ. ಬಾ ದೇವ್ರೆ, ಗ್ರೇಟ್ ಕಣೆ ನೀನು ಇಂದ್ರ. ಗ್ರೇಟ್. ನನಗೆ ಒಂದಿಲ್ಲ ಅಂದರೆ ನನಗೆ ಚಿತ್ರಾನ್ನ ಮಾಡೋ ಮನಸ್ಸೇ ಬರಲ್ಲ. ನೀನು ಏನು ಇಲ್ದಲೇ ಮಾಡ್ತಾ ಇದೆಯಲ್ಲ, ಗ್ರೇಟ್ ನೀನೇ ಬಿಡು. ಗ್ರೇಟ್ ಕಣವ. ಯಾರನ್ನಾರ ಯಾಕೆ ಕಳಿಸ್ತೀವಿ ಒಂದೇ ಸಲ. ಹೋಗಿ ತರೋಗ ಅಂಗಡಿಗೆ ಹೋಗಿ. ಹಾಂ ತರೋಗ ಅಲ್ಲ ಅಂಗಡಿ ಹೋಗಿ ಕಮ್ಮಿಗೆ ಹೋಗು ಫುಲ್ಲು. ಸಾಸಿವೆ ಇಲ್ಲ, ಕರಿಬೇವಿಲ್ಲ, ಆಮೇಲೆ ಹಸಿಮೆಣಸಿನ್ಕಾಯಿ ಇಲ್ಲ, ಆಮೇಲೆ ಎಂಥದ್ದು ಅರಿಶಿನ ಇಲ್ಲ, ಉಪ್ಪಾರ ಐತೆ ಹೆಂಗೆ, ಉಪ್ಪಿತ್ತು ಹೆಂಗೆ ಕರೆಕ್ಟಾಗಿ ಅದನ್ನ ಫಸ್ಟು ಸದ್ಯ ಅದನ್ನ ಮಾತ್ರ ಸರ ಸುರಿದ್ಬಿಡು. ಫುಲ್ಲು ಕಮ್ಮಿಗೆ ಹೋಗು. ಅಯ್ಯೋ ಇನ್ನು ಬೇಯ್ಬೇಕು ಹೋಗು. ಫಸ್ಟೋಗಿ ಬೇಕು. ನೋಡಿ ಚಿತ್ರಾನ್ನ ರೆಡಿ ಮಾಡಿ ಬೋಂಡ ಮಾಡ್ತಾಳೆ ನಮ್ಮ ಇಂದ್ರಮ್ಮ. ಏನು ಬೋಂಡ ಮಾಡ್ತಾಳೋ ಏನು. ನುಗ್ಗೆ ಮರ ಇದೆ, ಸೊಪ್ಪು ಕಿತ್ಕೊಂಡು ಹೋಗ್ಬೇಕು. ಇವಾಗ ಚಿಗ್ರೈತಲ್ಲ, ಚೆನ್ನಾಗಿ ಚಿಗ್ರೈತಲ್ಲ ಇವಾಗ. ಮೇಲ್ ಕಡ್ದಾಗ್ತಾ ಇದ್ನಾ. ನಾನು ಕಿತ್ಕೊಂಡು ಹೋಗಿ ಪಕೋಡ ಮಾಡ್ತೀನಿ ತಡಿ. ಪಕೋಡ ಮಾಡ್ತೀನಿ. ಯಪ್ಪ ನಾನೇನು ಮನುಷ್ಯನ ತಿಳ್ಕೊಂಡೆ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಾ? ಇಷ್ಟು ಹಾಕಿ ಪಕೋಡ ಅಷ್ಟೇ ಐತೆ ಅಂತೀಯಲ್ಲೇ. ಸಾಕು, ನಾನೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ. ಇಷ್ಟು ಹಾಕಿ ಪಕೋಡ ಮಾಡಿ ನಾನು ಊರಿಗೆಲ್ಲ ಹಂಚ್ಲಾ. ಅಂಜುತ್ತೀನಿ ಬಾ, ನಾನು ಪಕೋಡ ಮಾಡಿ ಹಿಂಗೆ ಇಕ್ತೀನಿ, ನೀನು ಇಲ್ಲಿ ಕೊಟ್ಟು ಕಾಸು ಮಾಡ್ಕೊ. ಅದೇ ಮತ್ತೆ ನಾನು ಹೇಳ್ತಾ ಇರೋದು. ನಿನ್ನಂತ ಬುದ್ಧಿವಂತ ಎಲ್ಲಿ ನೋಡಿಲ್ಲ ಬಿಡು. ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ನೀನಕ್ಕ. ಅದು ಬೆಂಗಳೂರು, ಇದು ಬೆಲಗೂರು. ಹಾಕೋ ತಂದೋಗಿ. ಹಾಂ ಮಾರ್ಕೆಟಿಗೆ ಹಾಕ್ಬರೋಗು, ಅದಕ್ಕೇನಂತೆ. ಆಮೇಲೆ ಬರ್ತೀನಿ, ಕಿತ್ಕೊಂಡು ಹೋಗ್ತೀನಿ. ಸಂಜೆ ಮಾಡ್ತೀನಿ ಪಕೋಡ. ಇವಾಗ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ. ಓಕೆನಾ? ಟಾಟಾ. ಹೇಗಿದೆ ಇವಳೊಬ್ಳು ಬಂದು ನನ್ನ ಮೊಬೈಲ್ ಹಿಡ್ಕೊಂಡು. ಇಲ್ಲೊಬ್ಳು ಇದ್ದಾಳೆ ಗೀತಾ ಅಂತ, ಬೃಂದಾವನ ಚಾನಲ್ ನಿನಗೆ ಇದು ಮಾಡ್ತಾ ಅಂತ ಹೇಳಿರ್ಲಿಲ್ವಾ? ಅವಳೊಂದು ಯೂಟ್ಯೂಬ್ ಚಾನಲ್ ಐತೆ, ಬೃಂದಾವನ ಚಾನಲ್ ಅಂತ. ಅದರಲ್ಲೆಲ್ಲ ನಾನೇ ಗೀತಾ ಮುಖ ತೋರಿಸ್ತೀನಿ ಸಲ. ಹಾಂ
ನುಗ್ಗೆ ಸೊಪ್ಪು ಒಂದು 2 ಕಡ್ಡಿ ಸಾಕು, ಜಾಸ್ತಿ ಬೇಡ. ಓಕೆನಾ? ಓಕೆನಾ, ಒಂದು 2 ಕಡ್ಡಿ ಸಾಕು. ಓಕೆನಾ? ಕಳಿಸ್ತೀನಿ. ಮತ್ತೆ ಪಕಡ ಮಾಡಿ ನೀನು ಕೊಟ್ಟು ಕಳ್ಸನೆ ಮಾರಕ ಮಣ್ಣು ಪಕೋಡ ಇನ್ನೂ ಇದಕ್ಕೆ ಹಾಕಿದವ ಬಾಯ್. ಇಷ್ಟು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ, ಇಷ್ಟು ನುಗ್ಗೆ ಸೊಪ್ಪು ಸಾಕಿಷ್ಟೇ. ಸುಮ್ಮನೆ ತಬರಿ ನುಗ್ಗೆ ಸೊಪ್ಪು ಮತ್ತೆ ಮಂಗ ತಮಾಷೆ ಮಾಡೋಕೆ ಸಮಸ್ಯೆ ಆದ್ರೆ ಕಷ್ಟ ಮಾಡಿ. ಅದ್ರಲ್ಲಿ ಏನಾಗುತ್ತೆ? ಬೇಡ ನುಗ್ಗೆ ಸೊಪ್ಪು. ಬಾಯ್. ಈ ಮೂಗಿನ ಕೆಳಗೈತೆ ನೋಡಿ ಬಾಯ್. ಟಾಟಾ. ಟಾಟಾ ಬಾಯ್. ಹೆಸರು ಬೇಡ ಬೇಡ ನಿನಗೆ ಥ್ಯಾಂಕ್ಸ್. ಕೊಡಲ್ಲ ನಾನು, ನಿನ್ ಕೈ ಕೊಡಲ್ಲ, ಕೊಡೋದಿಲ್ಲ ಕೊಡುವುದಿಲ್ಲ. ಬೇಡ ಒಟ್ಟು ನೀ ಶೇಕ್ ಟ್ರೈ ಮಾಡ್ತೀನಿ ಅಂತ ಅದಕ್ಕೆ ನಾನು ಕೊಡಲ್ಲ ಕಣೆ, ನಾನು ಕೊಡಲ್ಲ ಕಣೆ, ನಾನು ಬೇಡ ಕೊಡಲ್ಲ. ನೀನು ಬಂಗಾರದಿಂದ ಕೈನ ಎತ್ಕೊಂಬಂದ್ರೆ ನಾನು ಕೊಡಲ್ಲ, ಶೇಕ್ ಹ್ಯಾಂಡ್ ಮಾತ್ರ ಕೊಡಲ್ಲ. ಫಸ್ಟ್ ಕೊಡು ಆಮೇಲೆ ಕೊಡ್ತೀನಿ. ಬೇಡ ಫಸ್ಟ್ ನೀನು ಕೊಡು. ಇಲ್ಲ ನಾನು ಕೊಡಲ್ಲ. ಬಾಯ್. ನುಗ್ಗೆ ಸೊಪ್ಪು ಸಾಕಿಷ್ಟು ನುಗ್ಗೆ ಸೊಪ್ಪು ಪಕೋಡ ಮಾಡೋಕ್ಕೆ. ಓಕೆನಾ? ಹಾಂ ಮಜ್ಜಿ ಬಂದು ಕೊಡ್ತಾಳೆ ಮೇಲಿಂದ. ನಿನಗೆ ಖುಷಿಕಟ್ಟೆ ನಾನು ನೀರು ಹಾಕಿ ಬೆಳೆಸಿ ಅದಕ್ಕೆ ಒಂದು ಶೇಖರ್ ಕೊಡು. ನನಗೋಸ್ಕರ ಬೆಳಿತಿರೋದು ಅದು ನುಗ್ಗೆ ಸೊಪ್ಪು. ಗೊಬ್ಬರ ಹಾಕಿ ನೀರು ಹಾಕಿ ಅದನ್ನ ಚೆನ್ನಾಗಿ ಶೇವ ಮಾಡಿ ಆಮೇಲೆ ಬಂದರು ಹೋದರೆಲ್ಲ ಅದು ಕೈ ಅಗ್ಲಾಗ್ಲೆ ಎಲ್ಲ ಕಿತ್ಕೊಂಡೋಗಿ ಬಡ್ಡೆ ತುದಿನ ಸಮೇತ ಎಲ್ಲ ಬೋಳ ಮಾಡ್ಬಿಟ್ರೆ ಹಾಂ ಅದ್ರ ದುಡ್ಡೇ 1 ರೂಪಾಯಿ ಕೊಡ್ತೀರಿ ನೀವೇನಾದ್ರು? ಅದು ನನಗೋಸ್ಕರ ಬೆಳಿತಿರೋದು ಅಂತ ಹೇಳ್ತಿಲ್ವ, ಅದ್ರ ಮೇಲೆ ನನ್ನ ಹೆಸರು ಇರೋದು. ಹೋಗ್ಲಿ ಅದು ಬಿಟ್ಟು ಶೇಖರ ಕೊಡೋದು. ಕೊಡಲ್ಲ ಕಣೆ, ಕಾಡುತ್ತೀನಿ ಪರವಾಗಿಲ್ಲ, ನಾನು ಕೊಡಲ್ಲ. ಇನ್ನೊಂದು ನನ್ನ ಮಕ್ಕ ನೋಡಿಲ್ಲ ತೋರ್ಸೋದು ಎಲ್ಲಿತಿ? ಇನ್ನೊಂಚೂರು ತಿರುಗು ನೋಡ್ತೀನಿ. ಅದೇನು ಇಲ್ಲಿ ಹಿಂದೆ ಇತ್ತ ಮುಂದೆ ಇತ್ತ ಪಕ್ಕದಾಗಿತ್ತ, ಇಲ್ಲ ತೋರ್ಸೋ ಒಂಚೂರು. ಹಾಂ ಎಲ್ಲ ಮಕ್ಕ ಕಾಣಿಸ್ತಿಲ್ಲ. ಒಂದೇ ಮಕ್ಕ ನನಗೆ ಅವತ್ತಿನ ಎರಡು ಬರೀ ಮಕ್ಕ ಇದುವೇ ನಿನಗೆ, ನಂಗೆ ಗೊತ್ತೇ ಇರಲಿಲ್ಲ. ಛೇ 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 ಛೇ. ಇದು ಈ ಮಕ್ಕ ಬಾಯ್ ಬಾಯ್ ಟಾಟಾ. ಬಿದ್ಯಾ ಕಣವ ನಿನ್ನ ನೋಡ್ಕೊಂತ ಬರ್ಕೊಂಡು ಆಮೇಲೆ ಬಿದ್ದ ಮೇಲೆ ಕಣವ. ಇದು ಮತ್ತೆ ನೈಟಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಶುಕ್ರವಾರ ಬೆಳಗಾದರೆ ಮಕ್ಕಳದು ಫಂಕ್ಷನ್ ಇದೆ, ಸ್ಕೂಲ್ ಫಂಕ್ಷನ್ನು, ಹಾಲಿಡೇ ಫಂಕ್ಷನ್ನು, ಆ್ಯನ್ಯುವಲ್ ಡೇ ಫಂಕ್ಷನ್ನು. ಸೊ ಅದಕ್ಕೆಲ್ಲ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ನನ್ನ ತಂಗಿ ಮೆಹಂದಿ ಎಲ್ಲ ಬಿಡಿಸ್ತಾ ಇದ್ಲು. ಮೆಹಂದಿ ಬಿಡಿಸ್ಕೊಂಡು ಹೋಗ್ಬೇಕು ಕಣಮ್ಮ ಅಂತ ಹೇಳಿದ್ದು ನಮ್ಮ ಮಗಳು. ಅದಕ್ಕೆ ಇಬ್ಬರಿಗೂ ಮೆಹಂದಿ ಬಿಡಿಸ್ತಾ ಇದ್ಲು. ಮತ್ತು ನನ್ನ ಮಗಳು ಫ್ರೆಂಡ್ ಒಬ್ಬಳು ಬಂದಿದ್ಲು, ಇನ್ನೊಬ್ಳು ನಮ್ಮ ಮನೆ ಹತ್ರನೇ ಇರೋಳು. ಅವಳು ಬಿಡಿಸು ಅಂತ ಹೇಳ್ತಾ ಇದ್ಲು. ಸರಿ ಆಯಿತು ಅಂತ ಅವಳಿಗೂ ನನ್ನ ತಂಗಿ ಎಲ್ಲರಿಗೂ ಮೆಹಂದಿ ಬಿಡಿಸ್ತಾ ಕೂತ್ಕೊಂಡಿದ್ಲು. ಹೇಗಿದೆ ಮೆಹಂದಿ ಡಿಸೈನು ಅಂತ ನೋಡಿ ಹೇಳಿ, ಚೆನ್ನಾಗಿದೆಯಾ ಇಲ್ವೋ ಅಂತ. ಆಮೇಲೆ ಇಲ್ಲಿ ಬಂದುಬಿಟ್ಟು ನುಗ್ಗೆ ಸ್ವಲ್ಪ ಕಿತ್ಕೊಂಡ್ಬಂದು ಬಂದುಬಿಟ್ಟು ಇಂದ್ರ ಅಂಗಡಿ ಹತ್ರ ನುಗ್ಗೆ ಸೊಪ್ಪು ಇತ್ತಲ್ಲ, ಅದು ಕಿತ್ಕೊಂಡ್ಬಂದ್ಬಿಟ್ಟು ಸ್ವಲ್ಪ ಪಕೋಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗಳು ಫ್ರೆಂಡ್ ಇದ್ದಾಳಲ್ಲ, ಅವಳು ಮೆಹಂದಿ ಬಿಡಿಸ್ಕೊಂಡಿದ್ಲು. ಅದನ್ನು ತೋರ್ಸೋಕ್ಕೆ ಅಂತ ಬಂದಿದ್ಲು ಡಿಸೈನು. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನೋಡಂಟಿ ಯಾವ ಥರ ಬಿಡಿಸಿದ್ದಾಳೆ ಅಂತ ತೋರಿಸ್ತಾ ಇದ್ರು ನೋಡಿ. ಮತ್ತು ಇದು ನನ್ನ ಮಗಳಿಗೆ ನಾನು ಬಿಡಿಸಿರೋದು. ಅಂದರೆ ನನಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಕೆಲಸ ಎಲ್ಲ ಮಾಡಿಬಿಟ್ಟು ಇಂಟ್ರೆಸ್ಟ್ ಇಲ್ವಲ್ಲ, ಅದಕ್ಕೆ ಈ ಥರ ಬಿಡಿಸಿದ್ದೀನಿ ಅಷ್ಟೇ. ಇವತ್ತಿನ ಒಳಗೆ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು.